ಸರ್ಕಾರ ಮಣಿಯುತ್ತಿಲ್ಲ, ಮಾಲೀಕರು ಹೋರಾಟ ನಿಲ್ಲಿಸುತ್ತಿಲ್ಲ. ಎರಡನೇ ದಿನವೂ ಲಾರಿ ಮುಷ್ಕರ ಮುಂದುವರೆದಿದ್ದು ಅಗತ್ಯ ವಸ್ತುಗಳ ಪೂರೈಕೆ ಮೇಲೆ ಬಿಸಿ ತಟ್ಟಿದೆ. ನಾಳೆಯಿಂದ ಹೋರಾಟ ತೀವ್ರವಾಗಲಿದ್ದು ಜನರಿಗೂ ಹೊರೆ ಬೀಳೋ ಸಾಧ್ಯತೆ ಇದೆ. ಡೌನ್ ಇತ್ತು, ರೇಟ್ ಕಮ್ಮಿ ಆಗ್ತಾ ಇತ್ತು. ಈ ಒಂದು ಬಿಸಿ ಮತ್ತೆ ಪ್ಲಸ್ ಆಗುತ್ತೆ. ಕೇಂದ್ರ ಸರ್ಕಾರವನ್ನು ಬೇಕಾದಷ್ಟಲ್ಲಿ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರಲ್ಲ, ಆಗಲೂ ಸ್ಟ್ರೈಕ್ ಮಾಡಬಹುದಲ್ಲ. ನಿಂತಲ್ಲೇ ನಿಂತ ಲಾರಿಗಳು, ಹೋರಾಟ ಕೈಬಿಡದ ಮಾಲೀಕರು. ಎರಡನೇ ದಿನವಾದ ಇಂದು ಕೂಡ ಲಾರಿ ಮಾಲೀಕರ ಹೋರಾಟ ಮುಂದುವರೆದಿತ್ತು. ಅಷ್ಟೇ ಅಲ್ಲ, ನಾಳೆಯಿಂದ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸಲು ನಿರ್ಧರಿಸಿದ್ದಾರೆ. ಲಾರಿ ಮಾಲೀಕರ ಇದೇ ಹಠ ಜನಸಾಮಾನ್ಯರಿಗೆ ಬಿಸಿಮುಟ್ಟುವಂತಾಗಿದೆ. ರಾಜ್ಯ ಸರ್ಕಾರ ಹೆಚ್ಚಿಸಿರೋ ಡೀಸೆಲ್ ಬೆಲೆ ಇಳಿಕೆ, ರಾಜ್ಯ ಹೆದ್ದಾರಿಗಳಲ್ಲಿನ ಟೋಲ್ ದರ ಇಳಿಕೆ ಸೇರಿದಂತೆ ಹತ್ತಾರು ಬೇಡಿಕೆ ಇಟ್ಕೊಂಡು ರಾಜ್ಯ ಲಾರಿ ಮಾಲೀಕರು ಕರೆ ನೀಡಿರೋ ಬಂದ್ ಮುಂದುವರೆದಿದೆ. ನಿನ್ನೆ ಸಿಎಂ ಹಾಗೂ ಸಾರಿಗೆ ಸಚಿವರ ಜತೆ ನಡೆದಿದ್ದ ಸಭೆ ವಿಫಲವಾದ ಬೆನ್ನಲ್ಲೇ ನಾಳೆಯಿಂದ ಹೋರಾಟ ತೀವ್ರಗೊಳಿಸಲು ಲಾರಿ ಮಾಲೀಕರು ನಿರ್ಧರಿಸಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸಲು ನಾಳೆ ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಿನಲ್ಲೇ ಸಭೆ ಕರೆದಿದ್ದಾರೆ. ನಾಳೆ 3 ಗಂಟೆಗೆ ಪ್ರಕಾಶ್ ಕೆಫೆಯಲ್ಲಿ ಬಹಳ ಉಗ್ರವಾದ ಹೋರಾಟಕ್ಕೆ ಯಾವ ತರ ತೀರ್ಮಾನ ಮಾಡಬೇಕು ಎಂಬ ಸಬ್ಜೆಕ್ಟ್ ನ ಮಾಡಬೇಕಾಗಿದೆ. ಅಲ್ಲೇನಿರೋ ರಾಜ್ಯದಲ್ಲಿ ಇರತಕ್ಕಂಥ ಅಧ್ಯಕ್ಷರು, ಸೆಕ್ರೆಟರಿ ಮಾತ್ರ ದಯವಿಟ್ಟು ಬನ್ನಿ, ಬೇರೆಲ್ಲ ನಿಮ್ ರಾಜ್ಯದಲ್ಲೇ ಇರ್ರಿ. ಯಾಕಂದ್ರೆ ಮುಷ್ಕರ ನಡೀತಾ ಇದೆ, ದಯವಿಟ್ಟು ಇಲ್ಲಿ ಎಲ್ಲರೂ ಬರೋದು ಬೇಡ. ಲಾರಿ ಮಾಲೀಕರಿಗೆ ಎಲ್ಲಾ ಸಂಘಟನೆಗಳು ಬೆಂಬಲಿಸದಿದ್ರೂ 80% ಲಾರಿಗಳು ನಿಂತಲ್ಲೇ ನಿಂತಿವೆ. ಹೀಗಾಗಿ ಬೆಂಗಳೂರಿಗೆ ಬರಬೇಕಿದ್ದ ಅಕ್ಕಿ, ಬೇಳೆ, ತರಕಾರಿ, ಎಣ್ಣೆ ಸೇರಿದಂತೆ ಹಲವು ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಹೀಗಾಗಿ ಬೇಗ ಸಮಸ್ಯೆ ಬಗೆಹರಿಸಿ ಅಂತ ಗ್ರಾಹಕರು ಆಗ್ರಹಿಸಿದ್ದಾರೆ. ಲಾರಿ ಮುಷ್ಕರ ಅಂದ್ರೆ ಒಂದಿನದಲ್ಲಿ 2 ದಿನದಲ್ಲಿ ಮುಗಿಯಲ್ಲ. ಇದು ನಾನು ನೋಡಿದೀನಿ, 15 ದಿನ 20 ದಿನ ತಿಂಗಳಾನ್ಗಟ್ಲೆ ಮಾಡ್ತಾರೆ. ಇಲ್ಲಿ ತುಂಬಾ ಈ ಕಡೆ ವರ್ತಕರಿಗೂ ಹೊಡೆತ, ಈ ಕಡೆ ಜನಗಳ ನಾರ್ಮಲ್ ಜನಗಳಿಗೂ ನಮ್ಮ ಸಾರ್ವಜನಿಕರಿಗೂ ಹೊಡೆತ. ಇದು ತಪ್ಪಿಸಬೇಕು. ಲಾರಿ ಮುಷ್ಕರ ಶುರುವಾಗಿ ಎರಡನೇ ದಿನವಾದ ಇಂದು ಎಪಿಎಂಸಿ, ಚಾಮರಾಜಪೇಟೆಯ ನ್ಯೂ ತರಗುಪೇಟೆ, ದೇವರಾಜರಸು ಟ್ರಕ್ ಟರ್ಮಿನಲ್ ಸೇರಿದಂತೆ ಸಿಟಿಯಲ್ಲಿ ಹಲವು ಕಡೆ ಲಾರಿಗಳು ನಿಂತಲ್ಲೇ ನಿಂತಿದ್ವು. ಮಂಗಳೂರಿನಿಂದ ಬೆಂಗಳೂರಿಗೆ ಬರಬೇಕಿದ್ದ ಪಾಮ್ ಆಯಿಲ್ ಸಪ್ಲೈ ಕೂಡ ಬಂದಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲವರು ಕಾಣಸಂತೆ ಮೂಲಕ ವಸ್ತುಗಳನ್ನ ಪೂರೈಸಿ ಬೆಲೆ ಹೆಚ್ಚಿಸ್ತಾರೆ ಅಂತಾರೆ ವ್ಯಾಪಾರಿಗಳು. ನಾಳೆಯಿಂದ ನಾವು ಮತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡು, ಅಂದರೆ ಎಕ್ಸ್ಟ್ರಾ ರೇಟು, ಅದು ಹೊರೆ ಯಾರ ಮೇಲೆ? ಪಾಪ ಸಾಮಾನ್ಯ ಜನದ ಮೇಲೆ. ಮತ್ತೊಂದು ಏನಾಗುತ್ತೆ, ಈ ಥರ ಸಮಯಗಳಲ್ಲಿ ಈ ಕಾಳದಂಧೆಚೋರರು ಅತಿ ಹೆಚ್ಚು ಸ್ಟಾಕ್ ಇಟ್ಕೊಂಡಿರೋರು ನಮ್ಮ ಮೇಲೆ ಸಿಗತ್ತೆ. ಮಾಲ್ ಸಿಗಲ್ಲ ಸರ್, ಇನ್ನೂ 1 ತಿಂಗಳು ಸಿಗತ್ತೆ ಬೆಂಗಳೂರಲ್ಲಿ. ಆದರೆ ಏನು ಸಿಗತ್ತೆ, ಎಲ್ಲ ಪ್ಲಸ್ ಆಗಿ ಸಿಗತ್ತೆ. ಯಾವುದು ನಮ್ಮ ಈ ರೆಗ್ಯುಲರ್ ರೇಟಿಗೆ ಸಿಗಲ್ಲ. ನೋಡಿ, ಆ್ಯಕ್ಚುಲಿ ಈಗ ಪಾಮು ಇದೆಲ್ಲ ಸ್ವಲ್ಪ ಡೌನ್ ಇತ್ತು, ರೇಟು ಕಮ್ಮಿ ಆಗ್ತಾ ಇತ್ತು. ಈ ಒಂದು ಬಿಸಿ ಮತ್ತೆ ಪ್ಲಸ್ ಆಗತ್ತೆ. ಮುಷ್ಕರದ ಬಗ್ಗೆ ಪ್ರತಿಕ್ರಿಯಿಸಿರೋ ಸಾರಿಗೆ ಸಚಿವರು ರಾಜ್ಯ ಹೆದ್ದಾರಿಯ ಟೋಲ್ ಮಾತ್ರ ತೆಗೀರಿ ಅಂತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಟೋಲ್ ಬಗ್ಗೆ ಮಾಲೀಕರು ಮಾತನಾಡ್ತಿಲ್ಲ. ಕೇಂದ್ರ ಡೀಸೆಲ್ ದರ ಹೆಚ್ಚಿಸಿದಾಗ ಯಾಕೆ ಪ್ರತಿಭಟಿಸಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ₹2 ಜಾಸ್ತಿ ಆಗಿದೆ, ಇಳಿಸಿ ಅಂತ ಹೇಳ್ತಾರೆ. ದಕ್ಷಿಣ ರಾಜ್ಯಗಳಲ್ಲಿ ನಮ್ಮದೇ ಕಡಿಮೆ ಇರೋದು ಡೀಸೆಲ್ ಬೆಲೆ, ದಕ್ಷಿಣದ ರಾಜ್ಯಗಳಲ್ಲಿ ನಮ್ಮದೇ ಕಡಿಮೆ ಇರೋದು. ಆಮೇಲೆ ಕೇಂದ್ರ ಸರ್ಕಾರ 2015ರಲ್ಲಿ ₹49 ಇತ್ತು ಡೀಸೆಲ್ಲು, ಈಗ ಎಷ್ಟಾಗಿದೆ? ₹92 ಆಗಿದೆ. ಕೇಂದ್ರ ಸರ್ಕಾರವನ್ನು ಬೇಕಾದಷ್ಟಲ್ಲಿ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರಲ್ಲ, ಆಗಲೂ ಸ್ಟ್ರೈಕ್ ಮಾಡಬಹುದಿತ್ತಲ್ಲ. ಮುಖ್ಯವಾಗಿ ಡೀಸೆಲ್ ಬೆಲೆ ಏರಿಕೆಯನ್ನ ಇಳಿಸಬೇಕು ಅನ್ನೋದು ಲಾರಿ ಮಾಲೀಕರ ಬೇಡಿಕೆ. ಆದರೆ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ಬೆಲೆ ಇಳಿಕೆ ಇಲ್ಲ ಅಂತಿದೆ. ಹೀಗಾಗಿ ನಾಳೆಯಿಂದ ಹೋರಾಟ ಇನ್ನಷ್ಟು ತೀವ್ರವಾಗಲಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.